27. ಇನ್ನು ಅವನು ಬಂದಿಲ್ವೇನೋ? ನೀನನ್ನ ಎದ್ದೇಳಿಸ್ದೆ. ನಾನು ನಿದ್ದೆ ಮಾಡ್ತಿದ್ದೆ. ನಾನು ಕೂಡ ನಿದ್ದೆ ಮಾಡ್ತಾ ಇದ್ದೆ. ಇನ್ನೂ ಅವನು ಬಂದಿಲ್ವೇನೋ? ಬರ್ತಾ ಇರೋ ಯಾವ ಶಬ್ದ ನನಗೆ ಕೇಳಿಸ್ತಾ ಇಲ್ಲ. ಆಶ್ರಮಕ್ಕೆ ಹೋಗೋ ಒತ್ತಾಗಿದೆ. ನಾವು ಎಲ್ಲಿದ್ದೀವಿ ಅಂತ ತಿಳ್ಕೊಳ್ಳೋದು ತುಂಬಾ ಅಗತ್ಯ. ನಾವು ಎಲ್ಲಿದ್ದೀವಿ ಅಂತ ಯಾಕಾದ್ರೂ ಗೊತ್ತೇನೋ? ನಾವು ತುಂಬಾ ದೂರ ನಡೆದಿದ್ದೀವಿ. ಆಶ್ರಮದಿಂದ ಬಹಳ ದೂರ ಬಂದಿರ್ಬೇಕು. ಓ, ಹೆಂಗಸರು ನಮ್ಮ ಎದುರಿಗೆ ಇದ್ದಾರೇನೋ? ಹೌದು, ನಾವು ನಿನ್ನ ಎದುರಿಗೆ ಕೂತಿದ್ದೀವಿ. ತಾಳು, ಹಿಂಗಿರೋ ಕಡೆ ನಾನು ಬರ್ತೀನಿ. ನೀನ್ ಎಲ್ಲಿದ್ಯಾ? ಮಾತಾಡು. ನೀನ್ ಮಾತಾಡೋದ್ನ ನಾನು ಕೇಳಿಸ್ಕೋಬಹುದು. ಎಲ್ಲಿದ್ಯಾ? ಇಲ್ಲಿ ನಾವು ಒಂದು ಕಲ್ಲಿನ ಮೇಲೆ ಕೂತಿದ್ದೀವಿ. ನಮ್ಮ ನಡುವೆ ಏನೋ ಇದೆ. ಯಾರ್ಯಾರೆಲ್ಲಿದ್ದೀವೋ ಅಲ್ಲಲ್ಲಿರೋದೇ ಒಳ್ಳೇದು. ನೀನೆಲ್ಲಿದ್ಯಾ? ನೀನು ನಮ್ಮ ಹತ್ರಕ್ಕೆ ಬರ್ಬೇಕೇನು? ಎದ್ದೇಳೋದಕ್ಕೂ ಧೈರ್ಯ ಇಲ್ಲ. ಅವನು ನಮ್ಮನ್ನು ಯಾಕೆ ದೂರ ಮಾಡ್ದ? ಹೆಂಗಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನನಗೆ ಹೆಂಗಸರ ಕಡೆಯಿಂದ ಪ್ರಾರ್ಥನೆ ಕೇಳಿಸ್ತಾ ಇದೆ. ಇದು ಪ್ರಾರ್ಥನೆ ಮಾಡೋ ಸಮಯ ಅಲ್ಲ. ನೀವು ಆಶ್ರಮದಲ್ಲಿ ನಿಮ್ಗೆ ಬೇಕಾದಾಗ ಪ್ರಾರ್ಥನೆ ಮಾಡಬಹುದು. ನಾನು ಯಾರ ಪಕ್ಕ ಕೂತಿದ್ದೀನಿ? ನಾನು ನಿಮ್ ಪಕ್ಕ ಇದ್ದೀನಿ ಅಂತ ಅನ್ಸುತ್ತೆ. ಒಬ್ರಿಗೊಬ್ರು ಮುಟ್ಟೋಕೆ ಆಗ್ತಲ್ಲ.
ಆದ್ರೂ ಸಹ ನಾವು ಒಬ್ರಿಗೊಬ್ರು ತುಂಬಾ ದೂರ ಏನೂ ಇಲ್ಲ. ಕೇಳಿಸ್ಕೊಳಕ್ ಆಗ್ದಲೇ ಇರೋ ಒಬ್ಬ ನಮ್ಮ ಪಕ್ಕದಲ್ಲೇ ಕೂತಿದ್ದಾನೆ. ಎಲ್ರು ನನಗೆ ಕೇಳಿಸ್ತಾ ಇಲ್ಲ. ನಾವ್ ಈಗ ತಾನೇ 6 ಜನ ಇದ್ವಿ. ಎಲ್ಲ ಗೊತ್ತಾಗೋದಕ್ಕೆ ಶುರುವಾಗಿದೆ. ಹೆಂಗಸರು ಕೂಡ ಹೇಳೋಣ. ನಾವು ಎಲ್ಲಿದ್ದೀವಿ ಅಂತ ಹೇಳ್ಕೊಳ್ಳೋದು ತುಂಬಾ ಮುಖ್ಯ. ಹೆಂಗಸರು ಪ್ರಾರ್ಥಿಸ್ತಾ ಇರೋದು ನನಗೆ ಇವಾಗಲೂ ಸಹ ಕೇಳಿಸ್ತಾ ಇದೆ. ನೀವೆಲ್ಲ ಒಟ್ಟಿಗೆ ಕೂತಿದ್ದೀರೇನೋ? ನಾವು ನಿಮ್ಮ ಎದುರಿಗೆ ಒಂದು ಕಲ್ಲಿನ ಮೇಲೆ ಕೂತಿದ್ದೀವಿ. ನಾನು ಒಣಗಿಗೆಲ್ಲ ಮೇಲೆ ಕೂತಿದ್ದೀನಿ. ಆ ಸುಂದ್ರಿ ಎಲ್ಲಿದ್ದಾಳೆ? ನಾವು ಪ್ರಾರ್ಥನೆ ಮಾಡ್ತಿರೋ ನಮ್ಮ ಪಕ್ಕದಲ್ಲೇ ಕೂತಿದ್ದಾಳೆ. ಆ ಹುಚ್ಚಿ ಮತ್ತು ಮಗು ಎಲ್ಲಿದೆ? ನಮ್ಮ ಮಲಗ್ತಾಳೆ. ಎಬ್ಬಿಸ್ಬೇಡಿ. ನಿನ್ನಿಂದ ಎಷ್ಟು ದೂರ ಇದೆಯಾ? ನೀನು ನನ್ನ ಎದುರಿಗೆ ಇದೆಯಾ ಅಂತ ಅನ್ಕೊಂಡಿದ್ದೆ. ನಾವು ತಿಳಿದಿರ್ಬೇಕಾದ್ದೆಲ್ಲ ಹೆಚ್ಚು ಕಡಿಮೆ ನಾವು ತಿಳ್ಕೊಳ್ತೀವಿ. ಪೂಜಾರಿ ಬರುವವರೆಗೂ ಒಂದಿಷ್ಟು ಮಾತಾಡೋಣ. ಅವ್ರನ್ನ ನಾವು ಮೌನ ಕಾಯ್ಬೇಕು ಅಂತ ಅವ್ನು ಹೇಳಿದಾನೆ. ನಾವು ಆಶ್ರಮದಲ್ಲಿ ಏನು ಇಲ್ಲ. ಪೂಜಾರಿ ಎಲ್ಲಿಗೆ ಹೋಗಿದ್ದಾನೆ? ನಿಮ್ಗೇನಾದ್ರೂ ಗೊತ್ತಾ? ಅವನು ನಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಾನೆ. ಅವನಿಗೆ ವಯಸ್ಸಾಗಿದೆ. ಸ್ವಲ್ಪ ಕಾರಣದಿಂದ ಅವನಿಗೆ ಬಸ್ಕ ಕಾಣಿಸ್ತಾ ಇತ್ತು ಅಂತ ನನಗೆ ಅನ್ಸುತ್ತೆ. ಆದ್ರೆ ಅವನನ್ನ ಒಪ್ಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ಬೇರೆ ಯಾರೋ ಬಂದು ನಮ್ಮ ನಡುವೆ ಅವನ ಜಾಗ ಹಿಡ್ಕೊಂಡು ಬಿಡ್ತಾನೆ ಅಂತ ಅವನಿಗೆ ಹೆದರಿಕೆ. ಅವನಿಗೇನು ಕಾಣಿಸೋದಿಲ್ಲ. ನನಗೆ ಗೊತ್ತು ಅದು. ನಮಗೆ ಇನ್ನೊಬ್ಬ ಮಾರ್ಗದರ್ಶಕ ಬೇಕು. ನಾವು ಅವನಿಗೆ ಹೆಚ್ಚು ಜನ ಬಿಟ್ಟಿದ್ದೀವಿ. ಆ ಆಶ್ರಮದಲ್ಲಿರೋ 3 ಸನ್ಯಾಸಿನಿಗಳು ಮತ್ತು ಅವನು ಇಷ್ಟು ಜನಕ್ಕೆ ಮಾತ್ರ ಕಾಣಿಸೋದು. ಅಂದ್ರೆ ಅವನು ಎಲ್ಲಿ ಹೋಗಿರ್ಬೋದು? ನಮ್ಮನ್ನ ಇಷ್ಟೊಂದು ಬಿಟ್ಟು ಹೋಗೋ ಹಕ್ಕು ಅವನಿಗಿಲ್ಲ. ಅವನು ತುಂಬಾ ದೂರ ಹೋಗಿದ್ದಾನೆ. ಹಾಗಂತ ಹೆಂಗಸ್ರ ಹತ್ರ ಹೇಳ್ತಾ ಇದ್ದ ಅನ್ಸುತ್ತೆ. ಹಾಗಾದ್ರೆ ಅವನಿವಾಗ ಹೆಂಗಸ ಜೊತೆ ಮಾತ್ರ ಮಾತಾಡೋದಾ? ನಾವೆಲ್ಲ ಏನ್ ಬದುಕೇ ಇಲ್ವಾ? ಕೊನೆಯಲ್ಲಿ ಇದ್ರ ಬಗ್ಗೆ ನಾವು ದೂರು ಕೊಡ್ಬೇಕು. ಯಾರ ಹತ್ರ ದೂರ ಕೊಡ್ತೀರಾ? ಇನ್ನೂ ಗೊತ್ತಿಲ್ಲ, ನೋಡೋಣ. ಆದ್ರೆ ಅವನು ಎಲ್ಲಿಗೆ ಹೋಗಿರ್ಬೋದು? ನಾನು ಹೆಂಗಸರು ಕೇಳ್ತಾ ಇದ್ದೀನಿ. ಅವನು ತುಂಬಾ ದೂರ ನಡೆದು ವಯಸ್ಸನ್ನು ಇಟ್ಕೊಂಡಿದ್ದ.
ದಿನಗಳಿಂದ ಅಳ್ತಿದ್ದ ಅನ್ಸುತ್ತೆ. ಆದ್ರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅವನನ್ನು ನೋಡ್ದೆ ನಾನು ಅಷ್ಟೇ. ಅವನು ಹೋಗಿದ್ದು ನನಗೆ ಕೇಳಿಸ್ಲಿಲ್ಲ. ಅವನನ್ನ ನಾನೇನು ಕೇಳಲೇ ಇಲ್ಲ. ಅವನು ಗಂಭೀರವಾಗಿ ನಗ್ತಾ ಇದ್ದನ್ನ ನಾನು ಕೇಳಿಸ್ಕೊಂಡೆ. ಅವನು ಕೈ ಮುಚ್ಚಿರೋದನ್ನ, ಮೌನ ಬಯಸ್ತಿರೋದನ್ನ ನಾನು ಕೇಳಿಸ್ಕೊಳ್ಬಲ್ಲೆ. ಅವನು ಇದ್ಯಾವುದ್ರ ಬಗ್ಗೆನೂ ನಮ್ಗೇನು ಹೇಳೇ ಇಲ್ಲ. ಅವನು ಮಾತಾಡಿದಾಗ ನೀವೇನು ಕೇಳಿಸ್ಕೊಂಡೇ ಇಲ್ಲ. ಅವನು ಮಾತಾಡ್ತಿರ್ಬೇಕಾದ್ರೆ ನೀವೆಲ್ಲ ಒಟ್ಕೊಡ್ತೀರಾ? ಅವ್ನು ಹೋಗುವಾಗ ಗುಡ್ ನೈಟ್ ಅಂತ ಅಷ್ಟೇ ಹೇಳ್ಬಿಟ್ಟು ಹೋದ. ಬಹಳ ಹೊತ್ತಾಗಿರ್ಬೇಕು. ಅವನು ಹೋಗುವಾಗೆಲ್ಲ ನಿದ್ದೆ ಮಾಡುವ ಹಾಗೆ ಗುಡ್ ನೈಟ್ ಅಂತ ಹೇಳ್ತಾ ಇದ್ದ. ಅವನು ಪ್ರತಿ ಸತಿ ಗುಡ್ ನೈಟ್ ಅನ್ನೋದು ಸಹ ನನ್ನ ಕಡೆಗೆ ನೋಡ್ತಾ ಇದ್ದ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಯಾರಾದ್ರೂ ಯಾರ ಕಡೆಗಾದ್ರೂ ಬೆಟ್ಟ ನೋಡ್ತಾ ಇದ್ರೆ ಅವ್ರ ಧ್ವನಿ ಬದಲಾಗುತ್ತೆ. ನೋಡೋಕೆ ಸಾಧ್ಯವಿದ್ದವ್ರ ಬಗ್ಗೆ ಕರುಣೆ ಇರಲಿ. ಯಾರದು ಹಾಗೆ ಅರ್ಥ ಇಲ್ಲದ ಮಾತಾಡ್ತಾ ಇರೋದು ಯಾರು? ಆ ಕಿವುಡ ಮಾತಾಡಿದ್ದು ಅಂತ ಅನ್ಸುತ್ತೆ. ಮಾಡಬೇಡ, ಇದು ಬೇಡ್ಕೊಳ್ಳೋ ಸಮಯ ಅಲ್ಲ. ಅವನು ಊಟ ತರೋದಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದ? ಅವನು ಸಮುದ್ರದ ಕಡೆ ಹೋದ. ಆ ವಯಸ್ಸಿನಲ್ಲಿ ಯಾರು ಅವನ ಸಮುದ್ರದ ಕಡೆ ಹೋಗೋದಿಲ್ಲ. ನಾವು ಸಮುದ್ರದ ಹತ್ರ ಇದ್ದೀವೇನೋ? ಹೌದು, ಒಂದು ಕ್ಷಣ ಸುಮ್ಮನಿರಿ. ನಿಮ್ಗೆ ಅದು ಕೇಳಿಸುತ್ತೆ. ಹೆಂಗಸರು ಪ್ರಾರ್ಥನೆ ಮಾಡ್ತಾ ಇರೋದು ಅಷ್ಟೇ ಕೇಳಿಸ್ತಾ ಇರೋದು. ಸರಿಯಾಗಿ ಕೇಳಿಸ್ಕೋ. ಪ್ರಾರ್ಥನೆ ನಡುವೆ ನಿನ್ಗತ್ರ ಕೇಳಿಸುತ್ತೆ. ಹೌದು, ನಮ್ಮಿಂದ ದೂರ ಇಲ್ಲಿರೋ ಏನೋ ಒಂದು ಶಬ್ದ ನನಗೆ ಕೇಳಿಸ್ತಾ ಇದೆ. ಅದು ನಿದ್ದೆಯಿಂದ ಎಚ್ಚರಗೊಂಡಂತೆ ಕೇಳಿಸ್ತಾ ಇದೆ. ನಮ್ಮನ್ನ ಇಷ್ಟು ದೂರ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದು ತುಂಬಾ ತಪ್ಪು. ನನಗೆ ಆ ಶಬ್ದ ಕೇಳೋದು ಇಷ್ಟ ಇಲ್ಲ. ಈ ದ್ವೀಪ ತುಂಬಾ ಚಿಕ್ಕದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಆಶ್ರಮದ ಗೋಡೆಗಳಿಂದ ಈಚೆ ಬಂದ ತಕ್ಷಣ ಆ ಶಬ್ದ ಯಾರಿಗಾದ್ರೂ ಕೇಳಿಸುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಾನೆಂದು ಅದನ್ನ ಕೇಳೇ ಇಲ್ಲ. ಅದು ಇವತ್ತು ನಮ್ಮ ಪಕ್ಕದಲ್ಲೇ ಇದೆ ಅನ್ಸುತ್ತೆ. ಇಷ್ಟು ಹತ್ರದಲ್ಲಿ ಅದನ್ನ ಕೇಳೋಕೆ ನಂಗೆ ಇಷ್ಟ ಇಲ್ಲ. ಅದು ಸರಿ, ಆಶ್ರಮ ಬಿಟ್ಟು ಬರೋದಕ್ಕೆ ನನ್ಗೆ ಯಾರು ಕೇಳೇ ಇರಲಿಲ್ಲ. ಇಷ್ಟು ದೂರ ನಾವು ಎಂದೂ ಬಂದಿರಲಿಲ್ಲ. ನಮ್ಮನ್ನ ಇಷ್ಟು ದೂರ ಕರ್ಕೊಂಡು ಬಂದಿರೋದು ವ್ಯರ್ಥ. ಇವತ್ತು ಬೆಳಗ್ಗೆ ಎಷ್ಟು ಚೆನ್ನಾಗಿತ್ತು. ಇಡೀ ಚಳಿಗಾಲದಲ್ಲಿ ನಮ್ಮನ್ನ ಆಶ್ರಮದಲ್ಲಿ ಕೂಡ ಹಾಕಕ್ ಬಂದ್ರು. ಬಿಸಿಲಿನ ಕೊನೆಯ ದಿನಗಳನ್ನ ನಾವು ಖುಷಿಯಾಗಿ ಕಳೆಯೋದು ಹಂಗೆ ಬೇಕಿತ್ತು. ಅಂದ್ರೆ ನನಗೆ ಆಶ್ರಮದಲ್ಲಿ ಇರೋದಕ್ಕೆ ಇಷ್ಟ. ನಮಗೂ ಅಷ್ಟೇ. ನಾವು ಬದುಕ್ತಾ ಇರೋ ಪುಟ್ಟ ದ್ವೀಪದ ಬಗ್ಗೆನೂ ತಿಳ್ಕೋಬೇಕು ಅಂತ ಅವನು ಯಾವಾಗಲೂ ಹೇಳ್ತಾ ಇದ್ದ. ಅವನೇ ಅದ್ರ ಸುತ್ತ ಓಡಾಡಿರ್ಲಿಲ್ಲ. ಯಾರು ಹತ್ತದ ಪರ್ವತಗಳಿವೆ. ಕೆಳಗೆ ಇಳಿದು ಹೋಗೋದಕ್ಕೆ
ನಿರ್ದಿಷ್ಟವಾಗಿ ಹೇಳ್ಬೇಕಂದ್ರೆ ಆಶ್ರಮದ ಮಾಡಿ ಕೆಳಗೆ ಕೂತು ಯಾರು ಬಿಸಿಲು ಕಾಯಿಸಬಾರ್ದು. ಅವನು ನಮ್ಮನ್ನೆಲ್ಲ ಕಡಲ್ ದಂಡೆಗೆ ತರೋದಕ್ಕೆ ಬಯಸಿದ್ದ. ಒಬ್ಬನೇ ಓದಿದ ನನಗೆ. ಅದು ಸರಿ, ಬದುಕೋದ್ರ ಬಗ್ಗೆ ಯೋಚಿಸಿ. ಆದ್ರೆ ನೋಡೋದಕ್ಕೆ ಬಾಗಿಲಾಚೆ ಏನೂ ಇಲ್ಲ. ನಾವು ಸೂರ್ಯ ಕೆಳಗಿದ್ದೀವೇನೋ? ಸೂರ್ಯ ಇನ್ನು ಹೊಡಿತಾ ಇದ್ದ ನೀನು? ನನಗೆ ಹಾಗನ್ನಿಸ್ತಾ ಇಲ್ಲ. ಬಹಳ ಹೊತ್ತಾಗಿದೆ ಅನ್ಸುತ್ತೆ. ಎಷ್ಟು ಗಂಟೆ ಆಗಿರ್ಬಹುದು? ನನಗೆ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಇನ್ನು ಬೆಳಕಿದೆಯೇನೋ? ನೀ ಎಲ್ಲಿದ್ಯಾ? ಬಾ, ಒಂದಿಷ್ಟು ನೋಡೋದಿಕ್ ಸಾಧ್ಯ ಇರೋ ನೀನು. ಬಾ. ಬಹಳ ಬಹಳ ಕತ್ತೆ ಅನಿಸ್ತಾ ಇದೆ. ಸೂರ್ಯ ಹೊಡಿತಾ ಇದ್ದಾಗ ನನ್ನ ಕಣ್ರಕ್ಕೆ ಮುಂದೆ ಒಂದು ನೀರಿಗೆರೆ ಕಾಣಿಸುತ್ತೆ. ಅದನ್ನ ನಾವು ಒಂದ್ಸತಿ ನೋಡಿದ್ದೆ. ಆದ್ರೆ ಈಗ ನನಗೆ ಏನು ಕಾಣಿಸ್ತಾ ಇಲ್ಲ. ನನ್ನ ಮಟ್ಟಿಗೆ ನನಗೆ ಹಸುವಾದಾಗಲೆಲ್ಲ ಹೊತ್ತಾಗಿದೆ ಅನ್ಸುತ್ತೆ. ಈಗೀಗ ಹಸಿವಾಗ್ತಿದೆ. ಆದ್ರೆ ಆಕಾಶದ ಕಡೆ ನೋಡು, ಬಹುಶಃ ನಿನ್ಗೇನಾದ್ರೂ ಕಾಣಿಸ್ಬೋದು. ಏನು? ನಾವು ಆಕಾಶದ ಕೆಳಗಿದ್ದೀವಿ ಅಂತ ನನಗೆ ಗೊತ್ತೇ ಇಲ್ಲ. ಧ್ವನಿಗಳು ನಾವು ಗುಹೆಯಲ್ಲಿರೋ ಹಾಗೆ ಪ್ರತಿಧ್ವನಿಸ್ತಾ ಇದೆ. ಸಂಜೆ ಆಗೋದ್ರಿಂದ ಆ ರೀತಿ ಘಟಿಸುತ್ತೆ. ನನಗೆ ನನ್ನ ಕೈಗಳ ಮೇಲೆ ಚಂದ್ರನ ಬೆಳಕಾಡ್ತದೆ ಅನ್ನಿಸ್ತಾ ಇದೆ. ಅದು ನಕ್ಷತ್ರಗಳಿರ್ಬೋದು. ನನಗೆ ಚೆನ್ನಾಗಿ ಕೇಳಿಸುತ್ತೆ ಅದು. ನನಗೂ ನನಗೆ ಯಾವ ಶಬ್ದನೂ ಕೇಳಿಸ್ತಿಲ್ಲ. ಏನು ಉಸಿರಾಟ ಮಾತ್ರ ಕೇಳಿಸ್ತಾ ಇದೆ. ಅವ್ನಿಗೆ ಹೇಳಿದ್ದು ಸರಿ. ನಾನು ಇಂದು ನಕ್ಷತ್ರಗಳ ಸದ್ದು ಕೇಳೇ ಇಲ್ಲ. ನಾವು ಅಷ್ಟೇ